ಆವಗಾಳಿಯದಾವಧೂಳ್ಕಣವ ಪೊತ್ತಿಹುದೋ ಆವಧೂಳಿನೊಳಾವ ಚೈತನ್ಯ ಕಣವೋ ಜೀವವಿಂತಜ್ಞಾತ ಸೂತ್ರದಾಟದ ಬೊಂಬೆ ಭಾವಿಸಾ ಸೂತ್ರಗಳ ಮಂಕುತಿಮ್ಮ. ಈ ಜಗತ್ತಿನಲ್ಲಿ ಸುಮಾರು ವಿಚಿತ್ರಗಳಿದೆ. ಉದಾಹರಣೆ ಯಾವುದೋ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಯಾವುದೋ ಗಾಳಿ ಯಾವುದೋ ಧೂಳಿನ ಕಣವನ್ನು ಹೊತ್ತು ತರತ್ತೆ ಅಂತ. ಹಾಗೆ ಯಾವುದೋ ಧೂಳಿನ ಕಣದಲ್ಲಿ ಅದು ಯಾವ ಪರಮ ಚೈತನ್ಯ ಅಡಗಿದೆ ಯಾರಿಗೆ ಗೊತ್ತು ಅಂತೇಳಿ ಹೇಳ್ತಾರೆ. ಅಂದರೆ ಎಲ್ಲವೂ ವಿಚಿತ್ರ ಅಂತ, ಎಲ್ಲವೂ ನಿಗೂಢ. ಇಲ್ಲಿ ನೋಡ್ತಾ ಹೋದರೆ ಒಂದೊಂದು ರಹಸ್ಯವನ್ನು ಭೇದಿಸೋಕ್ಕೆ ಎಷ್ಟೋ ಸಮಯ ಹಿಡಿಯುತ್ತೆ ಅಂತ. ಅಷ್ಟೇ ಕೆಲವೊಂದು ರಹಸ್ಯ ಭೇದಿಸೋಕೆ ಆಗಲ್ಲ, ಅಂತಹ ರಹಸ್ಯಗಳು ನಿಗೂಢಗಳು ಈ ಭೂಮಿಲಿದೆ ಅಂತೇಳಿ ಹೇಳ್ತಾರೆ. ಒಂದು ಥರ ಹೇಗೆ ಅಂತಂದರೆ, ನಾವೆಲ್ಲ ಒಂದು ಪಾತ್ರಧಾರಿಗಳು, ನಾವೆಲ್ಲ ಬೊಂಬೆಗಳು. ಈ ಬೊಂಬೆ ಆಡಿಸೋನು ಮೇಲೆ ಕೂತಿದ್ದಾನೆ, ಹಾಡೇದಿಲ್ಲ ಬೊಂಬೆ ಆಡಿಸೋನು ಮೇಲೆ ಕುಂತ. ಈ ರೀತಿಯ ಒಂದು ರೀತಿ ಬೊಂಬೆ ಆಡಿಸೋನು ಮೇಲೆಲ್ಲೋ ಕೂತಿದ್ದಾನೆ, ಆದರೆ ಎಲ್ಲಿ ಇದ್ದಾನೆ ಅಂತ ಗೊತ್ತಿಲ್ಲ ಯಾರಿಗೂ. ಆದರೂ ಕೂಡ ಎಲ್ಲರನ್ನೂ ತುಂಬ ಚೆನ್ನಾಗಿ ಆಡಿಸ್ತಾ ಇದ್ದಾನೆ, ಅಥವಾ ಈ ಜಗತ್ತನ್ನು ತುಂಬ ಚೆನ್ನಾಗಿ ಆಡಿಸ್ತಾ ಇದ್ದಾನೆ ಅಂತೇಳಿ ಹೇಳ್ತಾರೆ. ಅದರಿಂದ ಎಲ್ಲವೂ ಕೂಡ ರಹಸ್ಯವೇ. ಈ ರಹಸ್ಯದ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಹೋದರೆ ನಮಗೂ ತಲೆ ಕೆಡೋಕ್ಕೆ ಶುರುವಾಗುತ್ತೆ. ಈ ರೀತಿ ವಿಚಿತ್ರ ಅನಿಸಿದಾಗೆಲ್ಲ ನಾವು ಇಲ್ಲಿ ಹೇಳ್ತಾರೆ ಭಾವಿಸಾ ಸೂತ್ರವನ್ನು ಅಂತ. ಅಂದರೆ ಏನು ಈ ಸೂತ್ರವನ್ನು ಹಿಡಿದು ಬೊಂಬೆ ಆಡಿಸ್ತಾ ಇದ್ದಾನೆ ಅಂತ ಹೇಳಿದ್ನಲ್ಲ, ಇದೆಲ್ಲ ಸೂತ್ರಧಾರಿಯದೇ ಕೈವಾಡ ಅಥವಾ ಅವನದೇ ಒಂದು ಪವಾಡ ಅಂತ ಅಂದ್ಕೊಂಡು ಸುಮ್ಮನೆ ಇದ್ಬಿಡು, ತುಂಬ ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ನಮಸ್ಕಾರಗಳು.